ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ಟ್ರೇಡಿಂಗ್ಗೆ ಸ್ವಾಗತ. ನೀವೇನು ನೋಡುವಂಥ ನನ್ನ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ಸೊ ಈ ರೀಡಿಂಗ್ ಯಾರಿಗೆಲ್ಲ ರೆಸನೇಟ್ ಆಗುತ್ತೋ ಅವ್ರು ತಗೊಳ್ಳಿ. ಸೊ ನನ್ನ ವೀಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಪ್ರೀತಿಯಲ್ಲಿ ಸಪ್ರೇಷನಲ್ಲಿದ್ದಾರೆ ಮತ್ತು ಅವ್ರು ಪ್ರೀತಿಸೋವಂಥ ವ್ಯಕ್ತಿಯಿಂದ ದೂರ ಇದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋವಂಥ ವ್ಯಕ್ತಿಯಿಂದ ದೂರ ಇದ್ದಾರೆ. ನೀವು ಪ್ರೀತಿಸೋಂಥ ವ್ಯಕ್ತಿಯಿಂದ ದೂರ ಆದಮೇಲೆ ನಿಮಗೆ ತುಂಬ ಕಷ್ಟಗಳು ಬಂದುಬಿಡ್ತು ಮತ್ತು ಹಾರ್ಟ್ ಬ್ರೇಕ್ ಸಿಚುವೇಷನು ಎಲ್ಲ ಥರದ ಫೇಲರ್ಸ್ ಆಗಿದೆ. ಮತ್ತು ಇವಾಗ ನೀವು ಒಬ್ಬರನ್ನೊಬ್ಬರು ತುಂಬ ಮಿಸ್ ಮಾಡ್ಕೊತಾ ಇದ್ದೀರ ಮತ್ತು ನಿಮ್ಮಿಬ್ಬರ ಮಧ್ಯೆ ಹಾರ್ಟ್ ಬ್ರೇಕ್ ಸಿಚುವೇಷನ್ ಕೂಡ ಆಗಿದೆ. ಸೊ ನೀವು ಒಬ್ಬರನ್ನೊಬ್ಬರು ತುಂಬ ಪ್ರೀತಿ ಮಾಡ್ತಾ ಇರ್ಬೋದು, ಬಟ್ ಈಗ ದೂರ ಆಗಿರೋ ಕಾರಣದಿಂದ ಈಗ ಒಬ್ಬರ ಬಗ್ಗೆ ಒಬ್ಬರು ತುಂಬ ಯೋಚನೆ ಮಾಡ್ತಾಯಿದ್ರು. 2 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಇವಾಗ ಅವ್ರು ನಿಮ್ಮಿಂದ ದೂರ ಆದಮೇಲೆ ನೀವು ತುಂಬ ಕಷ್ಟಗಳು ಅನುಭವಿಸ್ತಾರೆ. ಯಾಕಂದರೆ ಈ ಪ್ರೀತಿಯಲ್ಲಿ ತುಂಬ ನೋವನ್ನು ಅನುಭವಿಸ್ತಾರೆ. ನೀವು ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಹೋಗ್ತಾಯಿಲ್ಲ, ಊಟ ಕೂಡ ಸರಿಯಾಗಿ ತಿಂತಲ್ಲ ಮತ್ತು ಥರ್ಡ್ ಪಾರ್ಟಿ ಸಿಚುವೇಷನ್ ಅನ್ನೋದು ನೀವು ಅವ್ರ ಜೊತೆ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರೆ, ನಿಮ್ಮ ಜೊತೆ ಅವ್ರ ಲೈಫ್ ಲಾಂಗ್ ಇರಬೇಕಂತ ನೀವು ತೀರ್ಮಾನ ಮಾಡ್ಕೊಂಡಿದ್ರು. ಸೊ ನೀವು ಪ್ರೀತಿಸೋವಂಥ ವ್ಯಕ್ತಿಯಿಂದ ದೂರ ಆಗಿದ್ರೆ ಅಂದರೆ ಹೌದು, ಖಂಡಿತ ನೀವು ದೂರ ಆಗಿದ್ರೆ. ಯಾಕಂದರೆ 8 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಒಬ್ಬರು ನಿಮ್ಮಿಂದ ತುಂಬ ದೂರ ಹೋಗಿದ್ದಾರೆ ಮತ್ತು ನೀವು ಅವರಿಂದ ದೂರ ಬಂದಿರೋದ್ರಿಂದ ಈಗ ಹಾರ್ಟ್ ಬ್ರೇಕ್ ಸಿಚುವೇಶನ್ ಅನ್ನೋದಿದೆ. ಸೊ ಕ್ವೀನ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಒಬ್ರನ್ನ ಕಂಡ್ರೆ ಒಬ್ರಿಗೆ ಅತಿಯಾದ ತುಂಬ ಪ್ರೀತಿ ಅನ್ನೋದು ಜಾಸ್ತಿ ಇದೆ. ಬಟ್ ಆದರೆ ಅವರು ಇರದೆ ಯಾವುದೋ ಅಂಥ ಸಿಚುವೇಷನ್ನಿಂದ ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ನಿಮ್ಮ ಹತ್ರ ಹೇಳ್ದಿರಿರ್ಬೋದು, ಅಥವಾ ನಿಮ್ಗೊಂದು ಥರ್ಡ್ ಪಾರ್ಟಿ ಸಿಚುವೇಷನ್ನಿಂದ ಹೇಳ್ದಿರಿರ್ಬೋದು. 2 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಇನ್ನೂ ನೀವು ಅವ್ರ ಬಗ್ಗೆನೇ ಥಿಂಕ್ ಮಾಡ್ತಾಯಿದ್ರು. ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ, ಒಂದು ಕೈಯಲ್ಲೇ ಒಂದು ವರ್ಲ್ಡ್ ಗ್ಲೋಬನ್ನು ಇಟ್ಕೊಂಡಿದ್ದಾನೆ. ಬಟ್ ಆದರೆ ಆ ವ್ಯಕ್ತಿ ಕೈಯಲ್ಲಿ ಗ್ಲೋಬ್ ಇದ್ರೂ ಸಹಿತ ಆ ವ್ಯಕ್ತಿ ಡೈರೆಕ್ಷನಲ್ಲೇ ಇನ್ನೊಂದು ಆ ಕಡೆನೇ ನೋಡ್ತಾ ಇದ್ದಾನೆ. ಸೊ ಅದೇ ಥರ ನೀವು ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಬಗ್ಗೆ ಥಾಟಲ್ಲೇ ಇದ್ದಾರೆ. ಸೊ ನೀವು ನಿಮ್ಮ ಒಂದು ಪ್ರೀತಿಯಲ್ಲಿ ತುಂಬ ಭಾರ ಆಗಿ ತುಂಬ ನೀವು ಈ ಪ್ರೀತಿಯಲ್ಲಿ ತುಂಬ ಕಷ್ಟ ಅನುಭವಿಸ್ತಾಯಿದ್ರ ಮತ್ತು ನಿಮಗೆ ಯಾವುದೇ ಅಂಥ ಸಿಚುವೇಶನ್ ಇದ್ರೂ ಅದೆಲ್ಲ ಎಂಡಾಗಿ ನಿಮ್ಮೊಂದು ಕಷ್ಟಗಳೆಲ್ಲ ತೀರೋಗಿ ಈ ಪ್ರೀತಿಯಲ್ಲಿ ನಿಮಗೊಂದು ಸಂತೋಷದ ವಾತಾವರಣ ಬರಬೇಕು ಅನ್ನೋದು ಹೇಳಿದೆ. 10 ಆಫ್ ಕಪ್ಸ್ ಸೆಲೆಬ್ರೇಷನ್ ಕಾರ್ಡು ಅದೇ ಬಂದಿದೆ ಮತ್ತು 3 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡು ಅದನ್ನು ಹೇಳ್ತದೆ. ನೀವು ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ರ ಮತ್ತು ನೀವು ಈ ಪ್ರೀತಿಯಲ್ಲಿ ತುಂಬ ಕಷ್ಟಗಳು ತುಂಬ ಬಾಧೆಯನ್ನು ಅನುಭವಿಸ್ತಾಯಿದ್ರು. ಆದರೆ ನೀವು ಪ್ರೀತಿಸೋಂಥ ವ್ಯಕ್ತಿಯಿಂದ ನೀವು ಮಾತ್ರ ಈಗ ದೂರ ಇದ್ದು ತುಂಬ ನೋವನ್ನಂತೂ ಅನುಭವಿಸ್ತಾಯಿದ್ರೆ, ಇದಂತೂ ನಿಜ. ಸೊ ಈ ರೀಡಿಂಗ್ ಹುಡುಗ ನೋಡ್ತಾರೆ ಹುಡುಗಿಗೆ ಅಂದ್ಕೊಂಡು, ಹುಡುಗಿ ನೋಡ್ತಾಯಿದ್ರೆ ಹುಡುಗನಿಗೆ ಅಂದ್ಕೊಳ್ಳಿ ಅಷ್ಟೆ. ಸೊ ನಿಮ್ಮಿಬ್ಬರ ಮಧ್ಯೆ ಹಾರ್ಟ್ ಬ್ರೇಕ್ ಸಿಚುವೇಶನ್ ಬಂದಿದೆ. ಸೊ ಇವಾಗ ನಿಮ್ಮ ಮನಸ್ಸಿನಲ್ಲಿ ಏನೋ ಗೊತ್ತಿಲ್ದಿರೋ ಅಂಥ ತುಂಬ ನೋವಾಗ್ತಾಯಿದೆ. ನಿಮ್ಮ ಮನಸ್ಸು ಮಾತ್ರ ನೀವೇನೇ ಕೆಲಸ ಮಾಡ್ತಿದ್ರೆ ನಿಮ್ಮ ಮನಸ್ಸು ಮಾತ್ರ ಅವ್ರ ಕಡೆನೇ ಎಳಿತಾ ಇದೆ. ನೀವು ಕೆಲಸ ಏನೋ ಬೇರೆ ಮಾಡ್ತಾ ಇರ್ಬೋದು ವರ್ಕು, ಬಟ್ ಆದರೆ ಮನಸ್ಸು ಮಾತ್ರ ಅವ್ರ ಕಡೆನೇ ಎಳಿತಾ ಇದೆ. ಸೊ ಅದನ್ನೇ ಈ ಕಾರ್ಡ್ಸಲ್ಲೇ ಹೇಳ್ತದೆ. ಸೊ ಈಗ ನೋಡೋಣ ನಿಮ್ಮ ಸಿಚುವೇಶನ್ ಯಾವ ರೀತಿ ಐತೆ, ಅವ್ರ ಸಿಚುವೇಶನ್ ಐತೆ. ನೋಡುವಂಥ ನನ್ನ ವ್ಯೂವರ್ಸ್ ಅವರ ಸಿಚುವೇಶನ್ ಇವಾಗ ಯಾವ ರೀತಿ ಐತೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋಂಥ ವ್ಯಕ್ತಿ ಸಿಚುವೇಶನ್ ಯಾವ ರೀತಿ ಐತೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋಂಥ ವ್ಯಕ್ತಿ ಸಿಚುವೇಶನ್ ಯಾವ ರೀತಿ ಐತೆ. ಇದು ನೀವು ಪ್ರೀತಿಸೋಂಥ ವ್ಯಕ್ತಿ ಸಿಚುವೇಶನ್, ಅವ್ರ ಸಿಚುವೇಶನ್ ಯಾವ ರೀತಿ ಐತೆ ನೋಡೋಣ. ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ. ನೀವು ಪ್ರೀತಿಸೋಂಥ ವ್ಯಕ್ತಿ ಸಿಚುವೇಶನ್ ಇದು. ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡ್ರೆ, ಯಾಕಂದರೆ ನೀವು ಫಾಸ್ಟಲ್ಲಿ ಅವ್ರಿಗೆ ತುಂಬ ಪ್ರೀತಿ ಅನ್ನೋದು ಕೊಟ್ಟಿದ್ದೀರ. ತುಂಬ ಪ್ರೀತಿ ಅನ್ನೋದು ಕೊಟ್ಟಾಗ ಅದನ್ನು ಅವರು ಯಾವುದೋ ಒಂದು ಮೂರನೇ ಅವ್ರ ಅಪ್ಪ ಅಮ್ಮನೋ ಅಥವಾ ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನು, ಕ್ಯಾಸ್ಟ್ ಇಶ್ಯೂಸು ಅಥವಾ ಸೊಸೈಟಿ ಪ್ರಾಬ್ಲಮ್ಮು, ಯಾವುದೋ ಒಂದು ಕಾರಣಗಳಿಂದ ಅಥವಾ ದುಡ್ಡಿನ ಕೊರತೆಯಿಂದ ಅಥವಾ ಸ್ಟೇಟಸ್, ನಿಮ್ಗೆ ಅವ್ರಿಗೆ ಸ್ಟೇಟಸ್ ಡಿಫ್ರೆನ್ಸ್ ಇರ್ಬೋದೇನೋ, ಅಥವಾ ನಿಮ್ಮ ಫ್ಯಾಮ್ಲಿಯಲ್ಲಿ ಒಪ್ಪದಿರಿರ್ಬೋದು, ಯಾವುದೋ ಒಂದು ಕಾರಣಗಳಿಂದ ಅಥವಾ ನಿಮ್ಮ ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಯಾವುದೋ ಒಂದು ಕಾರಣಗಳಿಂದ ಅವರು ನಿಮ್ಮ ಪ್ರೀತಿನ ಅಕ್ಸೆಪ್ಟ್ ಮಾಡೋಕ್ಕಾಗಿದ್ರೆ
ಫಾಸ್ಟಲ್ಲಿ ನಿಮ್ಮಿಂದ ದೂರ ಹೊರ್ಟೋದ್ರು ಮತ್ತು ನಿಮಗೂ ಹಾರ್ಟ್ ಬ್ರೇಕ್ ಸಿಚುವೇಶನ್ ಬಂತು, ಎಲ್ಲ ಆಯಿತು. ಬಟ್ ಆದರೆ ಈಗ ಪ್ರೆಸೆಂಟ್ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ದಾರೆ. ಇಲ್ಲಿ 5 ಕಪ್ಸ್ ಟ್ಯಾರೋಟ್ ಕಾರ್ಡಲ್ಲಿ 3 ಕಪ್ಸ್ ಬಿದ್ದೋಗಿದೆ. ಬಟ್ ಆದರೆ 2 ಕಪ್ಸ್ ಇನ್ನೂ ಸ್ಟ್ಯಾಂಡರ್ಡಾಗಿ ನಿಂತಿದೆ. ಸೊ ಆ 3 ಕಪ್ಸ್ ಬಿದ್ರೂ ಇನ್ನೂ 2 ಕಪ್ಸ್ ಇದೆ ಅಂತ, ಮತ್ತು ಅವರು ನೀವು ಬರ್ತೀರಾ ಅಂತ ವೆಯ್ಟ್ ಮಾಡ್ತಾಯಿದ್ದಾರೆ. ಅವರು ನಿಮಗೋಸ್ಕರ ಇನ್ನೂ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಬಟ್ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಬಟ್ ಅವರು ಅದೇನೋ ಕಂಬಳಿ ಏನೋ ಹೊಚ್ಕೊಂಡು, ಬಟ್ ಅವರು ಯಾವುದೇ ಡಿಸಿಷನ್ಸ್ ತಗೊಂಡ್ರೆ ಅಲ್ಲೇ ಸೈಲೆಂಟಾಗಿ ನಿಂತು ಬಿಟ್ಟಿದ್ದಾರೆ 5 ಕಪ್ಸ್ ಟ್ಯಾರೋಟ್ ಕಾರ್ಡಲ್ಲಿ. ಸೊ ಇದ್ರ ಪ್ರಕಾರ ಏನು ಹೇಳ್ಬೋದು ಅಂದರೆ, ಅವ್ರು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ಅನ್ನೋ ಎನರ್ಜಿ ಅನ್ನೋದೈತೆ. ಸೊ ಅವ್ರ ಸಿಚುವೇಶನ್ ಯಾವ ರೀತಿ ಐತೆ ಅಂದರೆ, ಅವರು ಯಾವುದನ್ನಾದರೂ ಮಿಸ್ ಮಾಡ್ಕೊತಾ ಇರ್ಬೋದು ಈಗ. ಸೊ ಪ್ರೀತಿ ಅನ್ನೋ ವಿಚಾರಕ್ಕೋಸ್ಕರನೇ ಜಾಸ್ತಿ ಜನ ಟೆನ್ಷನ್ನು ಗಾಬರಿ ಪಡೋದು. ಇನ್ಯಾವುದೇ ವಿಚಾರ ಬಂದ್ರೂ ಹೇಗೋ ಆಗೋ ಸಾಲ್ವ್ ಮಾಡ್ಕೊಂಬಿಡ್ತಾರೆ. ಆದರೆ ಒಬ್ಬರನ್ನ ತುಂಬ ಅತಿಯಾಗಿ ಪ್ರೀತಿ ಮಾಡಿದರೆ ಮಾತ್ರ ಅವರು, ಈಗ ಒಂದು ವಸ್ತು ಮೇಲೆ ಅತಿಯಾದ ಪ್ರೀತಿ ಇದ್ರೇ ತಾನೇ ಜಾಸ್ತಿ ಚಿಂತೆ ಆಗೋದು ಮತ್ತು ಅದ್ರ ಬಗ್ಗೆ ಕೇರ್ ತಗೊಳ್ಳೋದು. ಸೊ ಹಾಗಾಗಿ ನಿಮ್ಮ ಪ್ರೀತಿನ ಅವರು ಮಿಸ್ ಮಾಡ್ಕೊತಾ ಇದ್ದಾರೆ. ನೀವು ಕೊಟ್ಟಂಥ ಕೇರಿಂಗು, ಲವ್ವು, ಮೊಮೆಂಟ್ಸು ಮತ್ತು ನಿಮ್ಮ ಒಂದು ಕಾಳಜಿ, ನೀವು ಯಾಕೋ ಅವ್ರು ತುಂಬ ಇಷ್ಟ ಆಗಿದ್ರೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅವರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಸೊ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅವ್ರಿಗೆ ಅನಿಸ್ತಾ ಇರ್ಬೋದು ಮೋಸ್ಟ್ಲಿ ಇದು ರೈಟ್ ಸರಿಯಾದ ಸಮಯ ಅಲ್ಲೇನೋ. ಸೊ ಅದಕ್ಕೋಸ್ಕರ ಸರಿಯಾದ ಯಾವುದನ್ನ ಒಂದು ರೈಟ್ ಟೈಮಿಂಗ್ ಬರಬೇಕಂತ ಅವರು ವೆಯ್ಟ್ ಮಾಡ್ತಾ ಇರ್ಬೋದು. ಸೊ ಇದು ರೈಟ್ ಟೈಮಿಂಗ್, ಸರಿಯಾದ ಸಮಯ ಬರಲಿ ಅಂತ, ಎಲ್ಲ ಮೊದಲಿನ ಥರನೇ ಸರಿ ಹೋಗುತ್ತಂತ ಅವರೊಂದು ಸಿಚುವೇಶನ್ ಈಗಿದೆ ಅಷ್ಟೆ. ಅವ್ರ ಮನಸ್ಸಲ್ಲಿ ಏನು ಅನ್ಕೊತಾ ಇರ್ಬೋದು ಅಂದರೆ, ಇದೆಲ್ಲ ಸರಿ ಹೋಗಿ ಮತ್ತೆ ಮೊದಲಿನ ಥರ ಅವ್ರ ಪ್ರೀತಿ ಆಗ್ಬೋದು ಅಂತ ಅವ್ರು ಅನ್ಕೊತಿದ್ರು. ನೀವೇನು ಅನ್ಕೊತಾ ಇದ್ರ ಅಂದರೆ, ನೀವು ಅವ್ರನ್ನೆಲ್ಲಿ ಕಳ್ಕೊಂಬಿಡ್ತೀರ ಅನ್ನೋ ಭಯದಲ್ಲಿದ್ದೀರ. ಮತ್ತು ಅವರು ನಿಮ್ಮನ್ನು ಎಷ್ಟೇ ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರೂ ನಿಮಗೂ ಮತ್ತು ಅವ್ರ ಮಧ್ಯೆ ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ನು ಮತ್ತು ಯಾವುದೋ ಒಂದು ಥರ್ಡ್ ಅಪಿಯರೆನ್ಸ್ ಒಂದು ಇನ್ವಾಲ್ವ್ಮೆಂಟ್ ಇರೋದ್ರಿಂದ, ಯಾವುದೋ ಒಂದು ಡಿಸ್ಟರ್ಬೆನ್ಸ್ ಪ್ರಾಬ್ಲಮ್ ಇರೋದ್ರಿಂದ ಅವರು ನಿಮಗೇನು ಹೇಳ್ತಾಯಿಲ್ಲ ಅಂತ ನೀವು ಅವರಿಂದ ದೂರ ಬಂದುಬಿಟ್ಟಿದ್ರ. ಸೊ ನಿಮ್ಮಿಬ್ಬರ ಮಧ್ಯೆ ಯಾವುದೋ ಒಂದು ಮೂರನೇ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನೋದಕ್ಕಿಂತ ಯಾವುದೋ ಒಂದು ಡಿಸ್ಟರ್ಬೆನ್ಸ್ ಅನ್ನೋದಿದೆ. ಇಲ್ಲಿ 2 ಆಫ್ ಕಪ್ಸ್ ಇದೆ, ಮಧ್ಯದಲ್ಲಿ ಒಂದು ಡಿಸ್ಟರ್ಬೆನ್ಸ್ ಇದೆ. ಸೊ ನಿಮ್ಮಿಬ್ಬರಿಗೂ ಒಬ್ರಿಗೂ ತುಂಬ ಪ್ರೀತಿ ಇದೆ. ಸೊ ನೋಡೋಂಥ ನಾನು ವ್ಯೂವರ್ಸ್ ಅವ್ರ ಸಿಚುವೇಶನ್ ಯಾವ ರೀತಿ ಇದೆ, ಅವ್ರನ್ನೆಲ್ಲಿ ಕಳ್ಕೊಂಬಿಡ್ತೀರ ಅನ್ನೋ ಭಯದಲ್ಲಿದ್ದಾರೆ. ಯಾಕಂದರೆ ಅವ್ರು 4 ಆಫ್ ಪೆಂಟಿಕಲ್ಸ್ ಟ್ಯಾರೋಟ್ ಕಾರ್ಡ್ ಅದೇ ಹೇಳ್ತದೆ. ಸೊ 2 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳ್ತದೆ ಅಂದರೆ, ನಿಮ್ಮೊಂದು ಪ್ರೀತಿಯಲ್ಲಿ ಯಾವುದೋ ಒಂದು ಡಿಸ್ಟರ್ಬೆನ್ಸ್ ಅನ್ನೋದಿದೆ. ಅದು ನಿಮ್ಗಾದರೂ ಇರ್ಬೋದು ಅಥವಾ ಅವ್ರಿಗಾದ್ರೂ ಇರ್ಬೋದು. ಮೋಸ್ಟ್ಲಿ ಅವ್ರಿಗೆ ಇರ್ಬೋದು ಮೋಸ್ಟ್ಲಿ. ಅದಕ್ಕೆ ಇಲ್ಲಿ 5 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಅವರು ರೈಟ್ ಟೈಮ್ಗೋಸ್ಕರ ಕಾಯ್ತಿದ್ರೆ. ಸೊ ಅವರೊಂದು ಸಿಚುವೇಶನಲ್ಲೇ ಥರ್ಡ್ ಪಾರ್ಟಿ ಅನ್ನೋದಿದೆ. ಅದು ಫ್ಯಾಮಿಲಿ ಆಗಿರ್ಬೋದು, ಕ್ಯಾಸ್ಟ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಕಲ್ಚರು ಡಿಫ್ರೆನ್ಸು, ಸ್ಟೇಟಸ್ಸು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಯಾವುದೇ ಥರ ಆಗಿರ್ಬೋದು. ನಿಮ್ಗೆ ಯಾವ ಥರ ನಿಮ್ಮ ವಿಚಾರಕ್ಕೆ ಗೊತ್ತಿರುತ್ತೆ ಯಾವ ಥರ ಪ್ರಾಬ್ಲಮ್ ಅಂತ. ಸೊ ಆ ಥರ ಒಂದು ಪ್ರಾಬ್ಲಮ್ ಅವ್ರಿಗಿದೆ. ಸೊ ಅದರಿಂದ ಅವರು ನಿಮ್ಮಿಂದ ದೂರ ಅನ್ನೋದಾದರೂ, ಈಗ ಅವರು ಒಂದು ಸರಿಯಾದ ಸಮಯ ಬಂದರೆ ಮತ್ತೆ ಸರಿ ಹೋಗುತ್ತೆ ಅಂತ ಪ್ರೀತಿಗೋಸ್ಕರ ಅವ್ರು ವೆಯ್ಟ್ ಮಾಡ್ತಿದ್ರು ಅಷ್ಟೇ. ಸೊ ನೀವೇನು ಅನ್ಕೊತಿದ್ರ, ನಿಮಗೂ ಅವ್ರಿಗೂ ಒಬ್ಬರನ್ನ ಕಂಡ್ರೆ ತುಂಬ ಇಷ್ಟ, ಆದರೆ ಯಾಕೆ ಹೇಳ್ತಾ ಇಲ್ಲ, ಇಲ್ಲಿ ಯಾವುದೋ ಒಂದು ಸಿಚುವೇಶನ್ ಅನ್ನೋದು ಮಧ್ಯೆ ಬಂದಿದೆ. ಸೊ ಅದರಿಂದ ನೀವಿಬ್ಬರು ದೂರ ಆಗಿದ್ರ ಅಂತ ನಿಮ್ಗೆ ಅನಿಸ್ತಾ ಇದೆ. ಮತ್ತು ನೀವು ಅವ್ರನ್ನ ಕಳ್ಕೊಳಕ್ಕೆ ಇಷ್ಟಪಡ್ತಾ ಇಲ್ಲ. ಸೊ ನೀವು ನಿಮ್ಮ ಪ್ರೀತಿನ ಉಳಿಸ್ಕೊಬೇಕು ಅಂದ್ಕೊಂಡಿದ್ರ. ಸೊ ಇದು ಇವತ್ತಿನ ರೀಡಿಂಗು. ಸೊ ನಿಮ್ಗೆ ಎಷ್ಟು ರೆಸೊನೇಟ್ ಆದರೆ ಅಷ್ಟು ತಗೊಳ್ಳಿ. ನೀವು ಪ್ರೀತಿಸ್ತಾರೋ ಅಂಥ ವ್ಯಕ್ತಿಯಿಂದ ದೂರ ಆಗಿದ್ರೆ, ಅವರೇನೋ ರೈಟ್ ಟೈಮ್ಗೋಸ್ಕರ ಕಾಯ್ತಾಯಿದ್ರೆ, ನೀವೇನು ಯೋಚನೆ ಮಾಡ್ತಾಯಿದ್ರೆ ಅಂದರೆ, ನಿಮ್ಮಿಬ್ಬರ ಮಧ್ಯೆ ನಿಮ್ಮ ಪ್ರೀತಿಯಲ್ಲಿ ಅವ್ರ ಕಡೆಯಿಂದ ಯಾವುದೋ ಒಂದು ಡಿಸ್ಟರ್ಬೆನ್ಸ್ ಅನ್ನೋದಿದೆ. ಅದು ಯಾವುದೇ ಥರ ಒಂದು ಡಿಸ್ಟರ್ಬೆನ್ಸ್ ಆಗಿರ್ಬೋದು. ಸೊ ಅದರಿಂದ ನೀವು ದೂರ ಆಗಿದ್ರೆ ಅಷ್ಟೆ. ಸೊ ಇದು ಇವತ್ತಿನ ರೀಡಿಂಗ್.